ಹಲೋ ನಮಸ್ಕಾರ. ಬರ್ರಿ ಇವತ್ತಿನ ವಿಡಿಯೋ ಏನಂತಂದರೆ ಇದು ಫರ್ನಿಚರ್ ಕಪಾಟ್ಸ್ ಇದ್ವಲ್ಲ, ಈ ಫರ್ನಿಚರ್ ಕಪಾಟುಗಳಿಗೆ ಕ್ಲೀನ್ ಮಾಡೋದಿತ್ತು. ಯಾಕಂತಂದರೆ 2 ತಿಂಗಳಾಗಿತ್ತು ಇದು ಕ್ಲೀನ್ ಮಾಡಿದ್ದಿಲ್ಲ. ಏನೇನು ಅದಾವ ಎಲ್ಲ ಮಿಕ್ಸ್ ಆಗಿವು. ಇದರ ಕ್ಲೀನಿಂಗ್ ಬಗ್ಗೆ ತೋರಿಸ್ತಾ ಇದ್ದೀನಿ ಇವತ್ತು ನಾನು. ನೋಡಿರಿ ಎಷ್ಟೊಂದು ಮೆಸ್ ಆಗಿದೆ, ಎಲ್ಲ ಒಂದರದಾಗ ಒಂದು ಸೇರಿಬಿಟ್ಟವ, ಎಲ್ಲ ಹಾಕಿಬಿಟ್ಟಿದ್ರು ಹುಡುಗರು. ಅದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಾನೀಗ. ಎಲ್ಲ ತೆಗೆದು ಫುಲ್ ಜೋಡಿಸಿಡ್ಬೇಕಂತ. ಇದು ಎಲ್ಲ ಬ್ಯಾಗ್ಗಳು ಆದಷ್ಟು ಕಮ್ಮಾಗಿ ಯೂಸ್ ಮಾಡುವಂಥ ಬ್ಯಾಗ್ಗಳು. ಅಂದರೆ ಒಂದೆರಡು ದೊಡ್ಡ ಇದು ಮಾರ್ಕೆಟ್ಗೆ ಹೋಗೋಕ್ಕೆ ಬ್ಯಾಗು, ಒಂದೆರಡು ಸಣ್ಣ, ಒಂದೆರಡು 3 ಪ್ಲಾಸ್ಟಿಕ್ ಕವರ್ಸ್ ಇಟ್ಕೊಂಡ್ರೆ ಸಾಕಂತೇಳಿ ಅಷ್ಟು ತೆಗೆದಿಟ್ಬಿಟ್ಟೆ ನಾನು. ಇಲ್ಲಿ ನೋಡಿರಿ ಯಾವಂತಂದರೆ ಹಳೆ ಮಕ್ಕಳದು, ನನ್ನ ಮಕ್ಕಳು LKG UKG ಹೋಗೋ ಹೊತ್ತಿಗಿರುವಂಥ ಟಿಫನ್ ಬಾಕ್ಸ್ಗಳು ಮತ್ತು ಬಾಂಡೆ ತಿಕ್ಕೋ ಎಕ್ಸೋ ಸಾಬೂನು ಇರ್ತಾವಲ್ಲ, ಅಂಥ ಒಂದು ಬಾಕ್ಸ್ಗಳನ್ನು ಯೂಸ್ ಮಾಡಿ ನಾ ಯಾವ ರೀತಿ ಯೂಸ್ ಮಾಡ್ಕೊಂಡೀನಿ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. ಹೆಂಗಂತಂದರೆ ಈಗ ಇವು ಟಿಫನ್ ಬಾಕ್ಸ್ ಮೆಮೊರಿ ಇರ್ತಾವೆ ಮಕ್ಕಳದು, LKG UKGದು. ಅವು ಒಕ್ಕಟ್ಲಕ್ಕೆ ಬರಲ್ಲ, ನೆನಪಿಗಾಗಿ ಇಟ್ಕೋತೀವಿ ನಾವು. ಅದ್ರಾಗ ಏನಾರ ಹಾಕಿಡೋದು ಅಂದ್ರೆ ಸಾಮಾನುಗಳು ಬೇರೆ ಬೇರೆ ಸಾಮಾನುಗಳು ಬೇರೆ ಬೇರೆದರಲ್ಲಿ ಹಾಕಿಡೋದು. ಅದಕ್ಕಾಗಿ ನಾನು ಹಾಕಿಟ್ಟಿದ್ದೆ ಇಲ್ಲಿ. ನೋಡಿರಿ ಒಂದೊಂದೇ ಬಾಕ್ಸ್ಗಳನ್ನು ತೋರಿಸ್ತಾ ಇದ್ದೀನಿ. ಇದು ನನ್ನ ಮಗಂದು ಟಿಫನ್ ಬಾಕ್ಸ್ LKG ಇದ್ದಿದ್ದು. ಇದು ಅದೊಂದು ರೆಡ್ ಕಲರ್ದು. ಇವೆರಡು ಬಾಕ್ಸ್ಗಳು ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಎಕ್ಸೋ ಸಾಬೂನು ಬಾಕ್ಸ್ಗಳು ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ಮೆಸ್ಸದ ಅಲ್ಲಿ ಅವೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಒಂದೊಂದರಲ್ಲಿ ಒಂದೊಂದು ಜೋಡಿಸಾಗಿ ಇಟ್ಟಿದ್ದೀನಿ ನಾನು. ಜೋಡಿಸಿ ಯಾವ್ಯಾವ ರೀತಿ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಯಾಕಂತಂದ್ರೆ ಹಾಗೆ ಫುಲ್ ಅಂದ್ರೆ ಒಂದರದಾಗ ಹಾಕಿಟ್ರೆ ಎಲ್ಲ ಮಿಕ್ಸ್ ಆಗಿಬಿಡ್ತಾವೆ. ಇಲ್ಲಿ ನಾನು ಆಲ್ಮೋಸ್ಟ್ ಆಗಿ ರಾಖಿ ಕಟ್ಟಿರ್ತಾರಲ್ಲ, ಆ ರಾಖಿ ಕಟ್ಟಿದ್ದೆಲ್ಲ ಡಿಸೈನ್ಸ್ ಇರ್ತಾವಲ್ಲ, ಅವು ಒಕ್ಕಟಾಗಲ್ಲ ರಾಖಿ. ಅದರಲ್ಲಿ ಡಿಸೈನ್ ಮುತ್ತುಗಳು ಅವು ಇರ್ತಾವೆ, ಅದು ಹಾಕಿಟ್ಟೀನಿ. ಮತ್ತು ಸೆಕೆಂಡ್ ಬಾಕ್ಸ್ನಲ್ಲಿ ಯಾಕಂತಂದರೆ ನನ್ನ ಬಳಿ ಸ್ಟ್ಯಾಂಡ್ ಇಲ್ಲ ಕ್ಯಾಮ್ರಾ ಇಡೋಕೆ. ಇದು ಫೋನ್ ಇಡೋಕೆ ನನ್ನ ಕ್ಯಾಮ್ರಾಸ್ ವರ್ಕ್ ಆಗೋಲ್ಲ. ಹಂಗಂದ್ರೆ ನಾನು ಕೈಯಲ್ಲಿ ಇಟ್ಕೊಂಡೇ ವಿಡಿಯೋ ಮಾಡ್ತೀನಿ. ಈಗ ಇದರಲ್ಲಿ ಏನಂತಂದರೆ ನಾವು ಮದುವೆಗೆ ಕಾರ್ಡ್ ಕೊಡೋಕೆ ಬರ್ತಾರಲ್ಲ, ಗಣೇಶ ಇರ್ತಾವಲ್ಲ ಕಾರ್ಡಿಗೆ, ಆ ಕಾರ್ಡು ನಾವು ಅಂದರೆ ಮದುವೆ ನಂತರ ಅವು ಕಾರ್ಡ್ ತೆಗಿತೀವಲ್ಲ, ಆ ಕಾರ್ಡಿಗೆ ಇರುವಂಥ ಗಣೇಶನ ತೆಗೆದು ನನ್ನ ಮಗ ಕಲೆಕ್ಟ್ ಮಾಡಿದ್ದ, ಅವು ಇದರಲ್ಲಿ ಹಾಕಿಟ್ಟಿದ್ದೀನಿ. ಇದು ಒಂದು ಬಾಕ್ಸ್. ಹಿಂಗೆ ಸಪ್ರೇಟ್ ಆಗಿಟ್ರೆ ಮಕ್ಕಳು ಯಾವಾಗಾರ ಏನಾರ ಯೂಸ್ ಮಾಡ್ಕೋತಾರ ಅಂತ. ಈಗ ನೋಡಿರಿ ಇದು ಈಗ ಅರ್ಜೆಂಟಾಗಿ ಒಂದು ಬಟನ್ ಅದು ಹೋಗಿತ್ತು ಅಂತಂದ್ರೆ ಮಕ್ಳಿಗೆ ಬಟನ್ ಹಚ್ಚಕ್ಕಂಥೇಳಿ ಸಪ್ರೇಟಾಗಿ ಸೂಜಿ ದಾರ ಮತ್ತು ಬಟನ್ಸ್ ಇಟ್ಟಿದ್ದೀನಿ. ಅದೇ ರೀತಿ ಒಂದೊಂದು ಬಾಕ್ಸ್ನಲ್ಲಿ ಇಟ್ಕೊತ ಹೋದರೆ, ಆದರೆ ದುಡ್ಡು ಕೊಟ್ಟೆ ತೊಗೋಬೇಕಂತೇನಿಲ್ಲ ನಾವು. ನಮ್ಗೆ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ನಂಬಲ್ಲಿ ಇರಬೇಕು. ಇದು ಭಾಳ ವರ್ಷ ನಡೆದು ಹೀಗೆ ನಾನು ಯೂಸ್ ಮಾಡ್ಕೋತಾ ಬಂದಿದ್ದೀನಿ. ಇವು ಅದನ್ನು ಬಾಕ್ಸಿಗೆ ದುಡ್ಡು ಕೊಟ್ಟು ತೊಗೋದು ಯಾಕ್ರಿ, ಇರೋದ್ರಲ್ಲಿ ನಾವು ಮಾಡ್ಕೋಬೇಕಂತ ನನ್ನ ಅಭಿಪ್ರಾಯ. ನಂಬಲ್ಲಿ ಎಷ್ಟು ಇರ್ತೋ ಅದರಲ್ಲಿ ನಾವು ಮಾಡ್ಕೋಬೇಕು. ಅಲ್ಲಿ ಒಳಗೆ ತಂದು ಡಿಸೈನ್ ಮಾಡಿ ಅದು ಮಾಡಿ ಇಡೋದ್ರಲ್ಲಿ ಏನದ ರೀ, ಇದ್ದದ್ರಲ್ಲಿ ಯೂಸ್ ಮಾಡ್ಕೋಬೇಕು. ಇದರಲ್ಲಿ ನಾವು ಕಿವಿ ಕ್ಲೀನ್ ಮಾಡ್ಕೋತೀವಲ್ಲ, ಅದು ಹತ್ತಿ ಕಡ್ಡಿ ಇದೆ. ಇದು ಸಪ್ರೇಟಾಗಿ ಇಟ್ಟಿದ್ದೀನಿ. ಹೀಗೆ ಒಂದೊಂದರಲ್ಲಿ ಒಂದೊಂದನ್ನು ಇಟ್ಟು ನಾನು ಆರ್ಗನೈಸ್ ಮಾಡಿದ್ದೀನಿ. ಯಾಕಂತಂದ್ರೆ ಮಕ್ಕಳು ತೊಗೊಂಡಾಗ ಒಂದೊಂದೇ ಬಾಕ್ಸ್ಗಳು ತೊಗೊಂಡು ಹಾಗೆ ಇಡ್ತಾರೆ. ಇಲ್ಲ ನಾವು ನಾವೇ ಮಿಕ್ಸ್ ಮಾಡಿಟ್ಟಿದ್ದೇವೆ ಅಂದರೆ ಎಲ್ಲನೂ ಗಲಬಿಲಿ ಮಾಡಿಬಿಡ್ತಾರೆ. ಇದೇ ರೀತಿಯಾಗಿ ಇನ್ನೊಂದು ಬಾಕ್ಸ್ನಲ್ಲಿ ನೋಡಿರಿ, ಇದೇ ನಾನು ಇಟ್ಟಿದ್ದು ಅಂತಂದ್ರೆ ಉಡ್ದಾರಗಳು. ಈಗ ನಾವು ಎಲ್ಲಾರು ಹೋಗಿರ್ತೀವಲ್ಲ ಜಾತ್ರೆಗೆ, ಅದು ಯಾರೋ ಹೋಗಿರ್ತಾರೆ ತಂದುಕೊಟ್ಟಿರ್ತಾರೆ, ಅವೆಲ್ಲ ಉಡ್ದಾರ ಯಾವಾಗಾರ ಕಟ್ಟಬೇಕಾದ್ರೆ ಸಿಗಲ್ಲ. ಹೀಗಾಗಿ ಹೀಗೆ ತೆಗೆದಿಟ್ಟೀನಿ ಉಡ್ದಾರ. ನೆಕ್ಸ್ಟ್ ಒಂದು ಬಾಕ್ಸ್ ಅಂತ ಅಂದ್ರೆ ಇದನ್ನ ಎಲ್ಲ ಮಕ್ಕಳದು, ನಂದು, ನಮ್ಮ ಮನೆಯವ್ರದ್ದು ಎಲ್ಲ ಫೋಟೋಗಳು ಇಟ್ಟಿದ್ದೀನಿ. ಯಾಕಂತಂದರೆ ಯಾವುದಕ್ಕಾದ್ರೂ ಫಾರ್ಮಿಂಗ್ ಫೋಟೋ ಬೇಕಾದ್ರೆ ಏನು ಮಾಡ್ಬೇಕಾಗ್ತದೆ, ಮತ್ತು ಹುಡ್ಕೋದು ಕೊಡ್ಬೇಕಾಗ್ತದಿಲ್ಲ. ಆವಾಗ ಆ ಟೈಮ್ನಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ ಹಿಂಗೆ ಈ ಬಾಕ್ಸ್ ನಾನು ತೊಗೊಂಡು ಪಟ್ ಅಂತ ಕೊಡೋಕೆ ಬರ್ತದೆ. ಅದಕ್ಕಾಗಿ ಈ ಒಂದು ಬಾಕ್ಸ್ನಲ್ಲಿ ನಾನು ಏನು ಇಟ್ಟಿದ್ದೀನಿ ಅಂದ್ರೆ ಫೋಟೋಗಳು ಇಟ್ಟಿದ್ದೀನಿ, ಈಸಿಯಾಗಿ ತೊಗೊಳಕ್ಕೆ ಬರ್ತದಂತ. ಈ ರೀತಿ ಇದು ಒಂದು ವಾರ್ಡ್ರೋಬ್ ಅಂತಾನೆಲ್ಲ ಕಪಾಟ ಆರ್ಗನೈಸ್ ಮಾಡಿದ್ದೀನಿ. ಅದು ಒಂದು ಬ್ಯಾಗ್ಸಿಂದು, ಇದು ಇನ್ನು ನೋಡಿರಿ ಇನ್ನು ಎಷ್ಟು ಮೆಸ್ ಆಗಿದೆ. ಇನ್ನು ಎಲ್ಲ ಆರ್ಗನೈಸ್ ಮಾಡಬೇಕು. ಇದು ನಂದು ಮಿಷಿನ್ ವರ್ಕ್ ಅಂತ ಅಂದ್ರೆ ಸುಮ್ಮನೆ ನನ್ನ ಮನ್ಯಾಗ ನಾನು ನಮ್ಮ ಯಾವಾಗ ಹರಿದಿದ್ದು ಬಟ್ಟೆ ಇದ್ರೆ, ನನ್ನ ಮಕ್ಕಳ ಬಟ್ಟೆ ಇದ್ರೆ ಹೊಲಿಯೋಕೆ ಮಿಷಿನ್ ತೊಗೊಂಡಿನಿ. ಹಾಗೆ ನಾನು ಸಾರಿ ನಾನು ಕುಚ್ಚು ಕಟ್ತೀನಿ. ಆ ಕುಚ್ಚು ಕಟ್ಟೋ ದಾರಗಳು ಎಲ್ಲ ಇದರಲ್ಲಿ ಆರ್ಗನೈಸ್ ಮಾಡಿಟ್ಟಿದ್ದೀನಿ. ಆಲ್ರೆಡಿ ಕುಚ್ಚು ಕಟ್ಟಿದ ದಾರಗಳು ಉಳಿದಿವು, ಅವು ಎಲ್ಲ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿಟ್ಟಿದ್ದೀನಿ. ಇದು ಗೋಲ್ಡನ್ ಕಲರ್ ಥ್ರೆಡ್ಡು, ಇದು ಒಂದು ಕಡೆ ಇಟ್ಟಿದ್ದೀನಿ. ಹಾಗೆ ಈ ರೀತಿ ಆರ್ಗನೈಸ್ ಇವೆಲ್ಲ ಮುತ್ತು ಕುಚ್ಚು ಕಟ್ಟಕ್ಕೆ ಬೇಕಾಗ್ತಾವಲ್ಲ ಡಿಸೈನು, ಅದರಲ್ಲಿ ಆರ್ಗನೈಸ್ ಮಾಡಿದ್ದೀನಿ. ಹೀಗೆ ಒಂದೊಂದು ಬಾಕ್ಸ್ನಲ್ಲಿ ಅಂಥೇಳಿ ಇಟ್ಟರೆ ನಮಗೆ ಈಸಿಯಾಗಿ ಸಿಗ್ತದೆ. ಅಂದರೆ ಸಿಂಪಲ್ಲಾಗಿ ಬೆಸ್ಟಾಗಿ ಮಾಡುವಂಥದ್ದು ನಮ್ಗೆ ತಿಳಿದ ರೀತಿಯಲ್ಲಿ ನಾವು ಮಾಡ್ಕೋಬೇಕು. ಅದಕ್ಕೂ ಕೂಡ ದುಡ್ಡು ಹಾಕೋದೇನೋ ಅಗತ್ಯ ಇಲ್ಲ.
ಈ ರೀತಿ ಸಣ್ಣ ಸಣ್ಣ ಬಾಕ್ಸ್ಗಳು ಇರ್ತಾವೆ, ಅವು ಯೂಸ್ ಮಾಡ್ಕೊರಿ, ಮನೇಲಿ ಇರ್ತಾವೆ, ಸುಮ್ಮನೆ ದುಡ್ಡು ಕೊಟ್ಟು ತಗೋದೇನದ. ಈ ರೀತಿ ಆರ್ಗನೈಸ್ ಇದು ಒಂದಾಯಿತು. ಹೀಗೆ ಆ ಬಾಕ್ಸ್ನಲ್ಲಿ ಕೂಡ ನಾನು ಆರ್ಗನೈಸ್ ಮಾಡಿಟ್ಟಿದ್ದೀನಿ. ಒಂದರಲ್ಲಿ ಅದು ಮಿಷನ್ ಕಲಿಯಕ್ಕಂತ ಇರ್ತದ್ರಲ್ಲ, ಪೆನ್ಸಿಲ್ ಟೈಪ್ ಇರ್ತದೆ ಅದು, ಒಂದು ಸಣ್ಣ ಸೀಸರು, ಇವೆಲ್ಲ ಒಂದೇ ಕಡೆ ಇಟ್ಟರೆ ನಡೀತದೆ ಅಂಥೇಳಿ ಇಟ್ಟಿದ್ದು. ಅದೇ ರೀತಿ ನೋಡ್ರಿ, ಈಗ ಏನಂತ ಅಂದರೆ ಈ ಬಾಕ್ಸ್ನಲ್ಲಿ ಎಲ್ಲ ಇಟ್ಟಿದ ನಂತರ ಇನ್ನೊಂದು ನೆನಪು ಬಂತು ನನಗೆ. ಯಾವುದಂದರೆ ಈಗ ಕ್ರೋಶಿನ್ ಸೂಜಿಗಳು ಮತ್ತು ಈಗ ನಾವು ಗೊಂಡೆ ಕಟ್ತೀವಲ್ಲ ಆ ಸೂಜಿಗಳು, ಅವು ಟೈಮಿಗೆ ಸಿಗೋದಿಲ್ಲ. ಈ ರೀತಿ ನಮ್ಮ ಚಸ್ಮದ ಬಾಕ್ಸ್ ಇರ್ತದಲ್ಲ, ಆ ಬಾಕ್ಸ್ನಲ್ಲಿ ಹಾಕಿಟ್ರೆ ಸೇಫ್ಟಿಯಾಗಿ ಒಂದೇ ಕಡೆ ಇರ್ತಾವಂತ. ಇದು ನಾನು ಇದು ನಾ ತಲೆ ಓಡಿಸಿ ಮಾಡಿದ್ದು. ಯಾಕಂತಂದ್ರೆ ಈಗ ಹಿಂಗೆ ಹಾಕಿಟ್ಟೇವೆ ಅಂತಂದ್ರೆ ನಮ್ಗೆ ಒಂದೇ ಕಡೆಗೆ ಸಿಕ್ಬಿಡ್ತಾವೆ. ಇದು ಒಂದು ಗಮ್ ಇಟ್ಕೊಂಡಿದ್ದೆ ನಾನು ಹಾಗೆ. ಇದೇ ರೀತಿ ಇದರಲ್ಲಿ ಜೋಡಿಸಿಟ್ಟಿದ್ದೀನಿ. ಹಾಗೆ ಇದು ಒಂದು ಏನಂತ ಅಂದರೆ ಇದು ಲಕ್ಷ್ಮಿಗೆ ಏನಾದರೂ ಮಾಡಬೇಕಂತ ಅಂದ್ರೆ ಇದು ಅಂತೀವಲ್ಲ, ದಂಡಿ ಅದು ಕಟ್ಟುವಾಗ ಏನಾರು ಮಾಡಬೇಕಂತ ಅದು ಒಂದು ಲೇಸ್ ಇಟ್ಟಿದ್ದೀನಿ. ಈ ರೀತಿ ಆರ್ಗನೈಸ್ ಮಾಡಿದ್ದೀನಿ ನೋಡ್ರಿ. ಈ ಒಂದು ಬಾಕ್ಸ್ ಆರ್ಗನೈಸ್ ಆಯಿತು. ಮತ್ತು ನಿಮ್ಗೆ ಮನೆಯಲ್ಲಿ ಕಾರ್ಡುಗಳು ಇರ್ತಾವೆ, ಆ ಕಾರ್ಡು ಈ ಕಾರ್ಡು ಅಂತ ಯಾರೋ ಕೊಟ್ಟಿರ್ತಾರೆ, ವಿಸಿಟಿಂಗ್ ಕಾರ್ಡು. ಅವು ಅಲ್ಲಿ ಇಲ್ಲಿ ಒಕ್ಕಡೋಕ್ಕಿಂತ ಮೊದಲಾಗಿ ಈಗ ಒಂದು ಬಾಕ್ಸ್ ತೊಗೊಂಡು ಆ ಬಾಕ್ಸ್ನಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೋಬೇಕು. ಯಾಕಂತಂದರೆ ಯಾವಾಗ ಯೂಸ್ ಆತ ಯಾವ ವಸ್ತು ನಮ್ಗೆ ಗೊತ್ತಿರಲ್ಲ. ಈ ರೀತಿ ಇಟ್ಕೊಂಡ್ರೆ ನಮ್ಗೆ ಈಸಿಲಿ ಸಿಗ್ತಾವೆ. ನಾನು ಈ ರೀತಿ ಇಟ್ಟಿದ್ದೆ. ಇದು ವಿಸಿಟಿಂಗ್ ಕಾರ್ಡಲ್ಲಿ ಯಾವ ಥರ ಹಿಂಗೆ ನಮ್ಗೆ ಅಗತ್ಯ ಇರುವ ಕಾರ್ಡುಗಳನ್ನು ಈ ರೀತಿ ನಾವು ಸ್ಟೋರೇಜ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿದ್ರಲ್ಲ ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಂತ. ಈ ರೀತಿಯಾಗಿ ಆರ್ಗನೈಸ್ ಮಾಡಿದ್ದೇನೆ, ಸಿಂಪಲ್ಲಾಗಿ, ಬೆಸ್ಟಾಗಿ, ಮಿಡಲ್ ಕ್ಲಾಸ್ ಫ್ಯಾಮ್ಲಿಯ ಆರ್ಗನೈಸ್ ಇದು. ಯಾರೆಲ್ಲ ಹೊಸಬರಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮ್ಮಂಥವ್ರಿಗೆ ಎನ್ಕರೇಜ್ ಮಾಡ್ಕೋಬೇಕಂತ ಕೇಳ್ಕೊಳ್ತೀನಿ. ಹೀಗೆ ನನ್ನ ವಿಡಿಯೋಗಳು ಮುಂದೆ ಬರ್ತಾ ಇರ್ತವೆ. ಯಾವ ರೀತಿ ಆರ್ಗನೈಸ್ ಮಾಡಬೇಕು, ಯಾವ ರೀತಿ ಸಿಂಪಲ್ ಆದ ಮೆಥಡ್ನಲ್ಲಿ. ಥ್ಯಾಂಕ್ ಯು ಸೋ ಮಚ್.